ಪಾಪ ಗೈಸ್ ಫುಲ್ ಸೀರಿಯಸ್ ಆಗಿ ಓಡ್ತಾ ಬಿದ್ದ. ಈಗ ನಾವಿರೋ ರೂಮು ನಿಮಗೊಂದ್ಸಲಿ ತೋರಿಸ್ಬಿಡ್ತಾನೆ ಗೈಸ್ ನಾಯಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಗೈಸ್, ನಾನು ನಿನ್ನೆ ಹೇಳಿದಾಗೆ ನಾವು ಬಂದಿರೋದು ರಾಮನಗರ, ಬೆಂಗಳೂರು ಹತ್ರ. ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ಹೇಮಂತ್ ಅನ್ನೋರ್ದು ಸ್ವಲ್ಪ ಇದು ಹೋಟ್ಲಿಗೆ ಅಂದರೆ ರೆಸಾರ್ಟ್ ಪ್ರಮೋಷನ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಎಲ್ಲರೂ ಸೇರಿ ಬಂದಿದ್ದೀವಿ. ಈಗ ನಿಮಗೆ ರೂಮ್ ಟೂರ್ ಸಹ ಕೊಡ್ತೀನಿ. ಇವಾಗ ಎಲ್ಲರೂ ರೆಡಿಯಾಗಿ, ಸೊ ಆ್ಯಕ್ಟಿವಿಟೀಸ್ ಅಂದರೆ ಗೇಮ್ಸ್ ಮತ್ತು ಸ್ವಿಮ್ಮಿಂಗ್ ಪೂಲು ಅಲ್ಲಿಗೆಲ್ಲ ಹೋಗ್ತಿದ್ದೀವಿ. ಇಲ್ಲ ನೋಡ್ರಿ ಗೈಸ್, ರೆಡಿಯಾಗಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಆಡೋಕ್ಕೆ ಇವರು ಮೇಕಪ್. ನನಗೆ ಇವ್ರದ್ದು ಇದೇ ಇಷ್ಟ ಆಗಲ್ಲ. ಇಲ್ಲ ನೋಡ್ರಿ ಹೇಮಂತ್ ಅಣ್ಣಾರ್ ಫುಲ್ ಜಾಲಿ ಜಾಲಿ ಗೈಸ್. ಇವಾಗ ಗೈಸ್ ಕಾಮಿಡಿ ಗೈಸ್, ಪ್ರಮೋಷನ್ ವಿಡಿಯೋ ಅಂತ ವಿಡಿಯೋ ಮಾಡ್ತಿದ್ದೀನಿ. ಇಲ್ಲಿ ಗ್ಲಾಸ್ ಇರೋದು ಹೇಮಂತ್ ಅಣ್ಣ ಗೊತ್ತಿಲ್ಲ. ಸ್ಟೈಲಾಗಿ ಮುಂದಕ್ಕೆ ಹೋದ್ರು ಡಕಾರ್ ಅಂತ ಬಡಿಸ್ಕೊಂಡ್ರೆ ಯಾಕಣ ಪಾಪ ಗೈಸ್, ಗ್ಲಾಸ್ ಇರೋದೇ ಗೊತ್ತಾಗಿಲ್ಲ, ಹೋಗಿ ಡಕ್ಕ ಪಾಪ ಗೈಸ್ ಫುಲ್ ಸೀರಿಯಸ್ ಆಗಿ ಓಡ್ತಾ ಬಿದ್ದತೆ. ಅಣ್ಣ ಏನಾತಣ? ಏನಾಗಿಲ್ಲ, ಆರಾಮಿದೆಯಾ? ನೀರು ಕುಡಿತೀವಿ ಅಷ್ಟೇ. ಪಾಪ ಗೈಸ್ ಫುಲ್ ಜೋರಾಗಿ ಬಿತ್ತು, ಈ ಗ್ಲಾಸ್ ಅಡ್ಡ ಇತ್ತಲ್ಲ ಗೊತ್ತಾಗಿಲ್ಲ. ಈಗ ನಾವಿರೋ ರೂಮು ನಿಮಗೊಂದ್ಸಲಿ ತೋರಿಸ್ಬಿಡ್ತೀನಿ, ರೂಮ್ ಟೂರು. ಸೊ ನಮಗೆ ಹಿಂಗೆ ಸ್ಟೇರ್ ಕೇಸ್ ಇದೆ. ಸೊ ಇಲ್ಲಿಂದ ನೋಡಿ, ಇಲ್ಲೊಂದು ಡೋರು, ಹಿಂಗೆ ಹೋದರೆ ಇದು ವಾಶ್ರೂಮು ಒಳಗಡೆ ಇದ್ದಾರೆ. ಇಲ್ಲಿ ಬಂದರೆ ಒಂದು ಗ್ಲಾಸ್ ಇದೆ, ಪ್ಲಸ್ ಇಲ್ಲೊಂದು ವಾರ್ಡ್ರಪ್ ಇದೆ. ಅಲ್ಲಿಂದ ಇಲ್ಲೇ ಬಂದರೆ ಇದು ಬೆಡ್, ಇಲ್ಲಿ ಇನ್ನೊಂದು ಬೆಡ್ ಇದೆ. ಇಲ್ಲಿ ಏನಾನ ಇಡೋಕ್ಕೆ ಒಂದು ಏನಾನ ಇದೆ, ಇಲ್ಲೂ ಏನಾನ ಇಡ್ಬೋದು. ಸೊ ಇಲ್ಲೊಂದು AC ಇದೆ. ಮತ್ತು ಹೊರಗಡೆ ಬಂದರೆ ಒಳ್ಳೆ ವ್ಯೂ ಸಿಗುತ್ತೆ ಗೈಸ್, ಸಖತ್ತಾಗಿದೆ ವ್ಯೂ. ಇಲ್ಲಿ ಬಾಲ್ಕನಿ ಟೈಪ್ ಮಾಡಿದ್ದಾರೆ. ಸೊ ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋದಿದೆ ನಾಳೆ. ಸೊ ನಮ್ಮ ಪ್ರಿಯಾಂಕ ಅವರಲ್ಲಿ ಕೂತ್ಕೊಂಡು ವ್ಯೂ ನೋಡ್ತಿದ್ದಾರೆ. ಸೊ ಇಷ್ಟೇ ಗೈಸ್, ನಮ್ಮ ರೂಮು ಇಷ್ಟು ಚಿಕ್ಕದಾಗೈತೆ ಗಾಯ್ಸ್. ಈಗ ಗೇಮ್ ಆಡೋಕ್ಕೆ ಕೆಳಗೆ ಇಳಿದಿದ್ದೀವಿ ರೂಮಿಂದ. ಸೊ ಈಗ ಗೇಮ್ ಆಡೋಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ಇದು ಸ್ವಿಮ್ಮಿಂಗ್ ಪೂಲು, ಇಲ್ಲಿ ಫಸ್ಟ್ ಆಡೋದು ಸ್ವಿಮ್ಮಿಂಗ್ ಪೂಲ್ ಹತ್ರ ಗೈಸ್. ನಿಜ ಸುಳ್ಳಾಗಿ ಹೇಳಿ, ವ್ಯೂ ಮಾತ್ರ ಸಖತ್ತಾಗೈತೆ ಗೈಸ್. ಗೈಸ್ ಇಲ್ಲಿ ಎಲ್ಲರೂ ವ್ಲಾಗರ್ ಇದ್ದೀವಿ, ನಮ್ಮಲ್ಲಿ ನಮ್ಮೊಬ್ಬಣ್ಣ ಮಾತ್ರ ಕ್ಯಾಮ್ರದಾಗ ಬರಲ್ಲ ಅಂತ ಹೇಳ್ತಿದ್ದಾನೆ. ಆದರೆ ನಾನು ಕ್ಯಾಮ್ರದಲ್ಲಿ ತಗೊತೀನಿ ನೋಡಿ. ನಮ್ಮ ಪ್ರಿಯಾಂಕಕ್ಕನೂ ವ್ಲಾಗ್ ಮಾಡ್ತಿದ್ದಾರೆ, ಹೇಮಂತಣ್ಣನೂ ವ್ಲಾಗ್ ಮಾಡ್ತಿದ್ದಾರೆ, ನಾನು ವ್ಲಾಗ್ ಮಾಡ್ತಿದ್ದೀನಿ. ಈವಣ್ಣ ಮಾತ್ರ ಒಂಟಿಯಾಗಿರೋದು ಗೈಸ್. ಇಲ್ಲಿ ನೋಡಿ ಗೈಸ್, ಎಂಟ್ರೆನ್ಸ್ ಮಾತ್ರ ಬೆಂಕಿ ಇದೆ, ನಿಜ ಸಖತ್ತಾಗಿದೆ ಗೈಸ್ ಎಂಟ್ರೆನ್ಸ್. ನೋಡಿ ಗೈಸ್, ಗಿಡ ಎಲ್ಲ ಇದೆ ಗೈಸ್. ಇಲ್ಲಿ ನೋಡಿ, ಇಲ್ಲೂ ಗಾರ್ಡನ್ ಇದೆ, ಒಳ್ಳೊಳ್ಳೆ ವ್ಯೂಸ್ ಸಿಗ್ತಾ ಇದಾವೆ ಗೈಸ್. ಅಡ್ವೆಂಚರ್ ಆ್ಯಕ್ಟಿವಿಟೀಸಿಗೆ ಬಂದಿದ್ದೀವಿ, ಬನ್ನಿ ತೋರಿಸ್ತೀನಿ ಏನೇನಿದೆ ನೋಡಿ ಗೈಸ್. ಇಲ್ಲೇ ಇರೋದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗಳು ನೋಡಿ, ಕ್ಲೈಂಬಿಂಗ್ ಗಿಂಬಿಂಗ್ ಎಲ್ಲ ಇದೆ ಗೈಸ್. ಬೆಕ್ಕು. ಸೊ ಬನ್ನಿ ಗೈಸ್, ಈಗ ಆಡಬೇಕು. ಇವರು ವಿಡಿಯೋ ಮಾಡೋಕ್ಕೆ ರೆಡಿ ಆಗ್ತಿದ್ದಾರೆ, ಪ್ರಮೋಷನ್ ವಿಡಿಯೋ. ಹಾಂ ಸರಿ, ಹೋಗ್ತೀನಿ. ಅವರು ವಿಡಿಯೋ ಮಾಡ್ತಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಸಖತ್ತಾಗಿದೆ, ಇಲ್ಲೆಲ್ಲ ಖಾಲಿ ಇದೆ. ಎಷ್ಟೊತ್ತು ಬೇಕಾದ್ರೂ ಆಡ್ಬೋದು, ಅನ್ಲಿಮಿಟೆಡ್. ಅದೇ ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ದುಡ್ಡು ಕೊಟ್ಟು ಆಡಬೇಕು. ನೋಡಿ ಎಲ್ಲ ಫ್ರೀ. ಇಲ್ಲಿ ನೋಡಿ, ಇದೊಂದು ಸ್ಟೇರ್ ಕೇಸ್ ಹಾಲು, ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಮೇಲೆ ಬಂದಿದ್ದೀವಿ. ಸೊ ಯಾಕೋ ಕ್ಯಾಮ್ರಾ ತೆಗ್ದಿಲ್ಲ ಗೈಸ್, ಇಬ್ಬರು ಬ್ಲಾಗರ್ಸ್. ನೋಡಿ ಗೈಸ್, ನಾವು ಇವಾಗಿನ ಹುಡ್ಕೊಂಡಿದ್ದೀವಿ. ಇವರಿಬ್ರಿಗೆ 13,000 ರೂಪಾಯಿ ಇದೆ, 13,000 ಇದ್ದಾರೆ. ಅವರಿಬ್ರು ಪ್ರಮೋಷನ್ ವಿಡಿಯೋ ಮಾಡೋದಿತ್ತ. ಚೆನ್ನಾಗಿದೆ ಗೈಸ್, ಸಖತ್. ಸೊ ಈಗ ಆಡುವಾಗ ಸಿಗ್ತೀನಿ, ನೋಡೋದು ಏನೇನು ಆಡೋದಿದೆ ಎಲ್ಲ ಆಡಬೇಕು. ಈ ಕಡೆ ಎಲ್ಲ ಬರೋಬರಿದೆ ಗೈಸ್, ಚೆನ್ನಾಗಿದೆ ಗೈಸ್. ನಾಯಿ ಯಪ್ಪ, ನಾಯಿ ಗೈಸ್, ನಾಯಿ ತಡ್ರಿ, ಎಷ್ಟು ಬಿಡೋಣ.
ನಾಯಿಗೆ ಗೈಸ್ ಏನು ಮಾಡ್ತಿದ್ಯಕ್ಕ? ಹೈಜಿನಿಕ್ ಹ್ಯಾಂಡ್ ವಾಶ್. ಇನ್ನು ಏನೇನು ಮುಟ್ಟಿಲ್ಲ ಆಗ್ಲೇ. ಏನು ಮುಟ್ಟಿದ್ದ? ಇದು ಜೋಕಾಲಿ ಅದು ಮುಟ್ಟಿದ್ರೆ ಹ್ಯಾಂಡ್ ವಾಶ್ ಮಾಡ್ಬೇಕಾ? ಅದು ಮತ್ತೆ ಅದು ಸ್ಟೇರ್ಸ್ ಇತ್ತಲ್ಲ ಅದನ್ನೆಲ್ಲ ಟಚ್ ಮಾಡಿದೀನಿ. ಅದು ಮುಟ್ಟಿದ್ರೆ ಹ್ಯಾಂಡ್ ವಾಶ್ ಮಾಡ್ಬೇಕು. ಈಗಲೇ ಇಷ್ಟು ಹೈಜಿನಿಕ್ ಮೇಂಟೈನ್ ಮಾಡ್ತೀರಾ ಗೈಸ್? ಇವ್ರು ಎಷ್ಟು ಹೈಜಿನಿಕ್ ಅಂತ ನೀವು ಇವ್ರ ಎದುರಿಗಿದ್ರೇನೆ ಗೊತ್ತಾಗೋದು. ಇಂಡೋರ್ ಆಕ್ಟಿವಿಟೀಸ್ ಅಂತೆ, ಔಟ್ಡೋರ್ ಆಮೇಲಂತೆ. ಈಗ ಇಂಡೋರ್ ಆಕ್ಟಿವಿಟೀಸಿಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ನೋಡಿ ನಮ್ಮ ಹೈಜಿನಿಕ್ ಅಕ್ಕ ಅವ್ರು ಇಲ್ಲೇ ಇದ್ದಾರೆ. ಇನ್ಮೇಲೆ ಇವ್ರು ನನ್ನ ವ್ಲಾಗಾಗಿ ಬಂದರೆ ಹೈಜಿನಿಕ್ ಅಕ್ಕ. ಸೊ ಗೈಸ್ ನಾವೀಗ ಇಂಡೋರ್ ಆ್ಯಕ್ಟಿವಿಟೀಸಿಗೆ ಬಂದಿದ್ದೀವಿ. ಒಳಗಡೆ ಇಲ್ಲಿ ನೋಡಿ ಕೇರಮ್ ಎಲ್ಲ. ಈಗ ಸೊ ನಾನು ಸೋನಕ್ಕ ಇದನ್ನು ಆಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಇದನ್ನು ನಾವು ಆಡಲೇಬೇಕು. ಆಡೋಣ ಬನ್ನಿ ಗೈಸ್. ಜೋಡ್ಸಕ್ಕ ತಡಿ ಜೋಡಿಸ್ತೀನಿ ಗೈಸ್. ಫೈನಲ್ ಈಗ ಕ್ಯೂಬ್ ಜೋಡಿಸಿದ್ದೀವಿ. ಈಗ ಅದನ್ನು ಗೆಲ್ಲೋರು ಯಾರು ಅಂತ ನೋಡಬೇಕು. ಸೊ ನಾನು ಆಟಾಡ್ತಿದ್ದೀನಿ ಗೈಸ್. ಇವರು ಬರ್ತಿದ್ದಾರೆ. ಆಡ್ತೀಯಾ? ಆಡ್ತದಲ್ಲಮ್ಮ, ಆಡ್ತವೆ. ಏನೋ ಗೊತ್ತಿಲ್ಲ ನನಗೆ ಇದು ಆಟ ಎಲ್ಲ ಹೊಸದಾಗಿ. ಇವ್ರು ರೂಲ್ಸ್ ಹೇಳ್ತಾರೆ ಗೈಸ್. ಈಗ ಈ ಆಟ ಮುಗಿಸಿದ್ದೀವಿ. ಈಗ ಕೇರಮ್ ಆಡ್ತಿದ್ದೀವಿ. ಕೇರಮಿಗೆ ಹೋಗಿದ್ದಾರೆ ಗೈಸ್. ಈಗ ಶಟಲ್ ಕಾಕ್ ಆಡಕ್ಕೆ ಬಂದಿದ್ದೀವಿ. ಶಟಲ್ ಕಾಕಿ ನೀನು ಬಾ ನಾನು ನಿನ್ನೆಲ್ಲ ವಿಡಿಯೋದಾಗ ತೋರಿಸಿನಿ. ನಾವು ಈಗ ಶಟಲ್ ಕಾಕ್ ನೆಟ್ ಹತ್ರ ಬಂದಿದ್ದೀವಿ ಗೈಸ್. ಆಟ ಆಡ್ಕೊಂತ ವ್ಲಾಗ್ ಮಾಡೋಕೆ ಕಷ್ಟ ಆಗ್ತಿದೆ, ಆದರೂ ಹೇಳಿ ಮಾಡ್ತಿದ್ದೀನಿ ಗೈಸ್. ಎಲ್ಲ ಆಟ ಆಡಿ ಸೊ ಈಗ ಊಟಕ್ಕೆ ಕರೆದ್ರು. ಲಂಚ್ ಆಗಿದೆ ಅಂತೆ. ಸೊ ಲಂಚಿಗೆ ಹೋಗ್ತಾ ಇದ್ದೀವಿ. ಹೆಂಗಿತ್ತಕ್ಕ ಆಟ ಆಡಿದ್ದು? ಚೆನ್ನಾಗಿತ್ತು. ನಮ್ಮ ಅಕ್ಕನ ಶಟ್ಲ್ ಕಾಕ್ ನೋಡ್ಬೇಕಿತ್ತು. ನೆಕ್ಸ್ಟ್ ಲೆವೆಲ್. ಆಡ್ತಿರ್ಲಿಲ್ಲಪ್ಪ, ಇವತ್ತೇ ಫಸ್ಟ್ ಟೈಮ್ ನಾನು ಶಟಲ್ ಕಾಕ್ ಆಡಿದ್ದೆ. ನಾವೆಲ್ಲ ಕಬಡ್ಡಿ ಆಡೋದು. ಸೊ ಗೈಸ್ ಈಗ ಆಯಿತು. ಈಗ ಊಟಕ್ಕೆ ಕರೆದರೆ ಬನ್ನಿ ಗೈಸ್, ಊಟ ಮಾಡಿ ನೆಕ್ಸ್ಟ್ ಅಡ್ವೆಂಚರ್ ಆ್ಯಕ್ಟಿವಿಟೀಸು. ಸೊ ನೋಡೋಣ, ಎಂಜಾಯ್ ಮಾಡೋಣ ಗೈಸ್. ಈಗ ಊಟದ ಹಾಲಿಗೆ ಬಂದಿದ್ದೀವಿ. ಎಲ್ಲರೂ ಗೇಮ್ ಆಡಿದ್ವಿ ಇಷ್ಟೊತ್ತು. ಸೊ ನೋಡಿ ಎಲ್ಲರೂ ಗೇಮ್ ಮಾಡಿ ಸುಸ್ತಾಗಿದ್ದೀವಿ. ಊಟ ಮಾಡೋದು ಬನ್ನಿ. ಸಲಾಡ್ ಎಲ್ಲರೂ ತಿಂತದ್ರ ಗೈಸ್. ನೆಕ್ಸ್ಟ್ ಬೇಬಿ ಕಾರ್ನ್ ಮಂಚೂರಿ. ಒಂದೊಂದೇ ಸ್ಪೆಷಲ್ ಬರ್ತಿದ್ದಾವೆ. ಬೇಬಿ ಕಾರ್ನ್ ಮಂಚೂರಿ. ನೆಕ್ಸ್ಟ್ ಕಬಾಬ್ ಬಂದಿದೆ ಗೈಸ್. ಕಬಾಬ್ ಗೈಸ್ ಮತ್ತು ಚಪಾತಿ, ಚಿಕನ್ನು, ಮಶ್ರೂಮ್ ಚಟ್ನಿ ಎಲ್ಲ ಬಂದಿದೆ. ಅದನ್ನು ತಿನ್ನೋಣ. ಊಟ ಮುಗಿಸಿ ಹಂಗೆ ಸ್ವಲ್ಪ ಜ್ಯೂಸ್ ಕುಡ್ಕೊಂತ ಹೋಗ್ತಿದ್ದೀನಿ. ಅಲ್ಲಿ ಕುತ್ಕೊಂಡು ಒಳ್ಳೆ ಚೆನ್ನಾಗೈತೆ ಗೈಸ್. ಈಗ ಸ್ವಿಮ್ಮಿಂಗ್ ಪೂಲಿಗೆ ಇಳಿಯೋಕೆ ರೆಡಿ ಆಗಿದ್ದೀನಿ. ಸೊ ಈ ಸ್ವಿಮ್ಮಿಂಗ್ ಪೂಲ್ ಆಡಿ ಮತ್ತೆ ಬರ್ತೀನಿ ಬನ್ನಿ ಗೈಸ್. ಸ್ವಿಮ್ಮಿಂಗ್ ಪೂಲಿಂದ ಬಂದು ಮತ್ತೆ ಸ್ನಾನ ಮಾಡಿ ಈಗ ಒಳ್ಳೆ ನಿದ್ದೆ ಬರ್ತಿದೆ, ಮಲಗಬೇಕು ಅನ್ನಿಸ್ತಿದೆ. ಸೊ ಇವಾಗ ಮಕ್ಕಂಡು ಮತ್ತು ಎದ್ದು ಮತ್ತು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ನಾವೇನೋ ಆಡೋಕ್ಕೆ ಹೋಗಿಲ್ಲ. ಸೊ ಸ್ವಲ್ಪ ಹೊತ್ತು ಮಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ಗೈಸ್. ಈಗ ಮಲ್ಲಿಗೆ ಎದ್ಮೇಲೆ ಮತ್ತೆ ಈಗ ಕೆಳಗೆ ಬಂದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಹತ್ರ ಹೋಗ್ತಿದ್ದೀವಿ. ಅವರೇ ಬಂದು ಕಾಲ್ ಮಾಡಿದರು. ಸೊ ಇವಾಗ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಆಡಿ ಮತ್ತೆ ಬಂದು ಮಲಗಬೇಕು. ನಿದ್ದೆ ಅಂದರೆ ನಿದ್ದೆ ಬರ್ತಿದೆ, ಆದರೆ ಎಂಕರೇಜ್ಮೆಂಟಿಗೆ ಹೋಗಲೇಬೇಕಲ್ಲ, ಹೋಗ್ತಿದ್ದೀನಿ. ನಮ್ಮ ಹೇಮಂತಣ್ಣ, ಕಿರಣಣ್ಣ ಅವರೆಲ್ಲ ಬರ್ತಿದ್ದಾರೆ. ಅಲ್ಲಿ ಎಲ್ಲ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮುಗ್ದಿದ್ದಾವೆ. ಇವಾಗ ಇನ್ನೇನು ಟೀ ಕಾಫಿ ಕುಡಿದು ಮತ್ತೆ ನಮ್ಮ ರೂಮಿಗೆ ಹೋಗಿ ರೆಸ್ಟ್ ಮಾಡೋದಷ್ಟೇ ಬಾಕಿ. ಅಲ್ಲಿ ಇವಾಗ ಸ್ನ್ಯಾಕ್ಸಿಗೆ ಬಂದಿದ್ದೀವಿ. ಎಲ್ಲ ಮುಗೀತು. ರೀಲ್ಸು ಮಾಡಿದ್ದೀವಿ. ಸೊ ಈಗ ಸ್ನ್ಯಾಕ್ಸ್ ತಿಂದು ನಮ್ಮ ರೂಮಿಗೆ ಹೋಗಿ ಮಲ್ಗೋದು ಗೈಸ್. ಸೊ ಗೈಸ್ ಫೈನಲಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಿದ್ದೀವಿ. ಸೊ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಬಾಯ್ ಗೈಸ್.